ಕಟಿಂಗ್ ಶಾಪಾ? ಕಟಿಂಗ್ ಶಾಪ್. Emotional damage. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ಸ್ 29FT. ವೆಲ್ಕಮ್ ಬ್ಯಾಕ್ ಟು ಮೀ. ಟುಡೇ ವಿ ಹ್ಯಾಡ್ ಬೊಟಿಕ್ ಮ್ಯಾನೇಜ್ಮೆಂಟ್ ಕ್ಲಾಸ್. ಅದರಲ್ಲಿ ನಮಗೆ ಬೊಟಿಕ್ ಲೇಔಟ್ ಪ್ಲಾನ್ ಮಾಡಬೇಕಿತ್ತು, ಆಯಿತಾ? ಸೊ ಅವ್ರವ್ರ ಲೇಔಟ್ ಪ್ಲಾನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಯು ಹ್ಯಾವ್ ಟು ಸಿ ದಟ್. ಹ್ಯೂಮನ್ ಬುಟಿಕ್ ಎಲ್ಲ ಕಾಮನ್ ಅಂತ ನಮ್ಮ ಪಾವನಿ ಕ್ಯಾಟ್ ಮತ್ತು ಡಾಗಿ ಬುಟಿಕ್ ಮಾಡ್ತಿದ್ದಾಳೆ. ಆ್ಯಂಡ್ ಲುಕ್ ಅಟ್ ಹರ್ ಪ್ಲಾನ್. ಇಲ್ಲಿ ಸಿಟ್ಟಿಂಗ್ ಆಯ್ತಾ, ಗ್ರೂಮಿಂಗ್ ಒಂದು ನಾಯಿ ಆಗಂಟ, ಏನು ಬೇಕೋ ನಾಯಿ ಆಗಂಟ ಬೇರೆಯವ್ರು ಕೂತಿರ್ತಾರೆ ಬೇರೆ ನಾಯಿ, ಅದಾದ ತಕ್ಷಣ ಆಮೇಲೆ ಬೇರೆಯವ್ರು ಬಂದು ಕಟಿಂಗ್ ಶಾಪಾ? ಕಟಿಂಗ್ ಶಾಪ್. Emotional damage. ಅದೇ ಬಂತು, ಅದನ್ನೇ ಕೇಳಿದ್ದು. ಬಿಕಾಸ್ ಗೈಸ್, ನಂಗೆ ಪಾವನಿ ನೋಡಿದ್ರೆ ಒಂದು ಸಾಂಗ್ ನೆನಪಾಗ್ತಿದೆ. ಮಾಡ್ಬೇಕಂದ್ರೆ ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ಎಲ್ಲರೂ ಪ್ಲಾನ್ಸು ಕೇಳಿ ಕೇಳಿ ಬೋರಾಗಿ ನಮ್ಮ ಒರಿಜಿನಲ್ ಇಂಜಿನಿಯರ್ ಹಾಕೊಂಡು ನಿದ್ದೆ ಮಾಡ್ತಿದ್ರು. ಸೊ ಒಂದು ಬ್ರೇಕ್ ತೊಗೊಂಡ್ವಿ. ಬ್ರೇಕಲ್ಲಿ ಎಲ್ಲರೂ ಕಾಫಿ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿದ್ರು, ಬಟ್ ನಾನು ಬ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೆ. I was randomly doing a video. She did like this. ಈ ಗ್ಯಾಪಲ್ಲಿ ಇವ್ನು ಯಾಕೆ ಹಿಂಗೆ ಆಡ್ತಿದ್ದೆ ಅಂತ ಗೊತ್ತಿಲ್ಲ. ಮ್ಯಾಮ್ ವಾಸ್ ಇನ್ ದ ಅದರ್ ಕ್ಲಾಸ್. ಸೊ ಮಾಫಿಯಾ ಗೇಮ್ ಆಡೋಣ ಅಂತ ಅನ್ಕೋದ್ವಿ. ನನ್ನ ಫ್ರೆಂಡ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಗೇಮ್ ಆಡಬೇಕಿದ್ರೆ ಹಿಂಗೆ ನಾನು ಔಟ್ ಆದೆ, ಆಯಿತಾ? ಚಂದು ನಂಗೆ ಒಂದು ಡೈಲಾಗ್ ಕೊಟ್ಟಿದ್ಲು, ರಿಪೀಟ್ ಕೊಡಬೇಕು ಅಂತ ಕಾಯ್ತಾ ಇದ್ದೆ. ಅವಳು ಗೇಮಿಂದ ಇವಾಗ ಔಟ್ ಆದ್ಲು. ಅಕ್ಕ ಸೈಡಿಗೆ ಹೋಗು, ಕಡಲೆಪುರಿ ತಿಂಕ ಬರೋಣ ಬಾ. ಈ ಗೇಮ್ನ ನಾವು ಆಡಿದ್ದು ಫಸ್ಟ್ ಟೈಮು. ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಆದರು, ಚೆನ್ನಾಗಿತ್ತು. ಕ್ಲಾಸ್ ಮುಗಿದ್ರೂ ಎಕ್ಸ್ಟ್ರಾ 2 hours ಅಲ್ಲೇ ಗೇಮ್ ಆಡಿಕೊಂಡು ದೆನ್ ಮನೆ ಕಡೆ ಹೋಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.